ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಅಂಡ್ ಥ್ಯಾಂಕ್ಸ್ ಫಾರ್ ವೇಟಿಂಗ್ ಮೈ ವಿಡಿಯೋಸ್. ಸ್ವಲ್ಪ ಡಿಲೇ ಆಗ್ತಿದೆ ವಿಡಿಯೋಸ್ಗೆ. ಆಲ್ರೆಡಿ ಹೇಳಿರೋ ತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಆರ್ ಗೋಯಿಂಗ್ ಆನ್. ಸೊ ಒಂದು ಸಲ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆದ್ರೂ ಕೂಡ, ಯಾವುದೇ ಗೌರ್ಮೆಂಟ್ ಜಾಬ್ಗೆ ಜಾಯಿನ್ ಆದ್ರೂ, ಈವನ್ ಎನಿ ಪೊಸಿಷನ್, ಯು ಮೇ ಬಿ ಇನ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಯಾವುದೇ ಪೊಸಿಷನ್ ಅಲ್ಲಿ ನೀವಿದ್ರು ಒಂದು ಸಲ ಜಾಯಿನ್ ಆದ್ಮೇಲೆ ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳನ್ನ ಬರ್ದು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ, ನೆನ್ಪಿರ್ಲಿ. ಓಕೆನಾ? ಸೊ ಅದ್ರ ಡೀಟೇಲ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಸೊ ಅದಕ್ಕೋಸ್ಕರ ವಿಡಿಯೋಸ್ಗಳು ಸ್ವಲ್ಪ ಡಿಲೇ ಆಗ್ತಿದೆ ಅಂಡ್ ಐ ಆಮ್ ಸಾರಿ ಫಾರ್ ದಟ್. ಅಂಡ್ ಐ ನೀಡ್ ಟು ಟೆಲ್ ಒನ್ ಥಿಂಗ್, ದಟ್ಸ್ ಏನು ಅಂದ್ರೆ, ಎಲ್ಲ ಕ್ಲಾಸಸ್ ನಾನು ಮುಗಿಸ್ಕೊಡ್ತೀನಿ. ಯಾವ್ದಕ್ಕೂ ಭಯ ಪಡೋದ್ ಬೇಡ, ಎಲ್ಲೂ ಡಿಲೇ ಆಗಲ್ಲ. ಓಕೆನಾ? ಎಲ್ಲ ಕ್ಲಾಸಸ್ ನಾನು ಮುಗಿಸ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಡೇ 10 ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕ್ಲಾಸಸ್ ಶುರು ಮಾಡೋಣ. ಎಸ್, ಫಸ್ಟ್ ಕ್ವಶನ್. 1935 ಭಾರತ ಸರ್ಕಾರ ಕಾಯ್ದೆಯು ಯಾವ ವಿಶೇಷ ಲಕ್ಷಣವನ್ನು ಹೊಂದಿತ್ತು? ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿತು, ಪ್ರಾಂತೀಯ ಸ್ವಾಯತ್ತತೆಯನ್ನು ಪರಿಚಯಿಸಿತು, ಕೇಂದ್ರ ಸಂಪೂರ್ಣ ಪ್ರಭುತ್ವವನ್ನು ಸ್ಥಾಪಿಸಿತು, ಭಾರತೀಯ ರಾಜರನ್ನು ರದ್ದುಗೊಳಿಸಿತು. ಆನ್ಸರ್ ಈಸ್ ಪ್ರಾಂತೀಯ ಸ್ವಾಯತ್ತತೆಯನ್ನು, ಪ್ರಾವಿನ್ಷಿಯಲ್ ಆಟೋನಮಿನ ನಮಗೆ 1935 ಕಾಯ್ದೆಯ ಮೂಲಕ ಪರಿಚಯಿಸಿದ್ರು. ಓಕೆ, ನೆಕ್ಸ್ಟ್. 1935 ಕಾಯ್ದೆಯ ಅಡಿಯಲ್ಲಿ ಮುಸ್ಲಿಮರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿರಿಸಲಾಯಿತು? 119, 125, 101, 150. ಆನ್ಸರ್ ಈಸ್ 119. ಇಂಪಾರ್ಟೆಂಟ್ ಕ್ವಶನ್. ದೆನ್ 1937 ಪ್ರಾಂತೀಯ ಚುನಾವಣೆಗಳಲ್ಲಿ ಒಟ್ಟು ಎಷ್ಟು ಮಂದಿ ಮತದಾರರನ್ನು ಸೇರ್ಪಡೆಗೊಳಿಸಲಾಗಿತ್ತು? 10 million, 16 million, 16 million, 25 million, 30 million. ಆನ್ಸರ್ ಈಸ್, ಹೇಳ್ತೀರಾ? ಆನ್ಸರ್ ಈಸ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 1900 ಇದನ್ನೇನ್ ಕ್ವಶನ್, ಎಷ್ಟು ಮಂದಿ ಮತದಾರರನ್ನ ಸೇರ್ಪಡಿಸಿಕೊಡುತ್ತೆ? ಯಾವ್ದ್ರ ಬೇಸಿಸ್ ಮೇಲೆ ವೋಟರ್ಸ್ ಗಳನ್ನ ಆಡ್ ಮಾಡಿದ್ರು ಅಂದ್ರೆ, ಅವ್ರದ್ದು ಟ್ಯಾಕ್ಸ್ ಎಷ್ಟು ಕಟ್ತಿದ್ದಾರೆ, ಆಸ್ತಿ ಎಷ್ಟಿದೆ, ಶಿಕ್ಷಣ ಎಷ್ಟಿದೆ, ಇದ್ರ ಬೇಸಿಸ್ ಮೇಲೆ ಅವ್ರನ್ನ ಆಡ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್. 1937 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಎಷ್ಟು ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ರಚಿಸಿತು? 5, 7, 8, 11. ಆನ್ಸರ್ ಈಸ್ 7. ಯಾವ್ದು ಅಂತ ಹೇಳ್ತೀರಾ? ಬಾಂಬೆ, ಮಡ್ರಾಸ್, ಯುನೈಟೆಡ್ ಪ್ರಾವಿನ್ಸಸ್, ಬಿಹಾರ್, ಸಿಪಿ, ಒರಿಸ್ಸಾ ಅಂಡ್ NWFE, ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸಸ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಎಷ್ಟು ಪ್ರಾವಿನ್ಸಸ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಮಾಡ್ತು ನೆನ್ಪಿಟ್ಕೊಳ್ಳಿ. ಮಡ್ರಾಸ್, ಬಾಂಬೆ, ಯುನೈಟೆಡ್ ಪ್ರಾವಿನ್ಸಸ್, ಬಿಹಾರ್, ಸಿಪಿ ಅಂದ್ರೆ ಸೆಂಟ್ರಲ್ ಪ್ರಾವಿನ್ಸಸ್, ಅಂಡ್ ಒರಿಸ್ಸಾ ಅಂಡ್ NWFP ಅಂದ್ರೆ ನಾರ್ದರ್ನ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸಸ್. ಓಕೆ, ನೆಕ್ಸ್ಟ್ ಕ್ವಶನ್. 1937 ಕಾಂಗ್ರೆಸ್ ಮಂತ್ರಿ ಮಂಡಲಗಳು ರಚನೆಯಾದ ನಂತರ ಕಾಂಗ್ರೆಸ್ ಎದುರಿಸಿದ ಪ್ರಮುಖ ಸಮಸ್ಯೆ ಏನು? ಆರ್ಥಿಕ ಕುಸಿತ, ಪಕ್ಷದೊಳಗಿನ ಅಶಿಸ್ತು ಮತ್ತು ಅತಿರೇಕದ ಭಾಷಣಗಳು, ಬ್ರಿಟಿಷ್ ಸೈನ್ಯದ ಆಕ್ರಮಣ, ಮುಸ್ಲಿಂ ಲೀಗ್ ಬಲವಾದ ವಿರೋಧ. ಆನ್ಸರ್ ಈಸ್ ಪಕ್ಷದೊಳಗಿನ ಅಶಿಸ್ತು ಮತ್ತು ಅತಿರೇಕದ ಭಾಷಣಗಳು. ನೆಕ್ಸ್ಟ್ ಹೋಗೋಣ. ಕಾಂಗ್ರೆಸ್ ಮಂತ್ರಿಮಂಡಲಗಳು ಯಾವಾಗ ರಾಜೀನಾಮೆ ನೀಡಿದವು? 1938, 1939, 1940, 1941. ಆನ್ಸರ್ ಈಸ್ 1939. Okay, next question. What was the main reason for resignation of Congress ministries? Disagreement over economic policies, protest against India being dragged into World War II without consultation, Muslim League ಒತ್ತಡ, ಗವರ್ನರ್ ಜನರಲ್ ಅಂಡ್ ಆದೇಶ. ಗವರ್ನರ್ ಜನರಲ್ ಅವರ ಆದೇಶ. ಆನ್ಸರ್ ಈಸ್ ಬಿ. ರೆಸಿಗ್ನೇಷನ್ ಎರಡೂ ವಿಶ್ವ ಯುದ್ಧಗಳಲ್ಲಿ ಭಾರತವನ್ನು ಒಳಗೊಳ್ಳಲಾಗಿದೆ ಎಂಬ ಕಾರಣಕ್ಕೆ. ಇಂಡಿಯಾ ಕೂಡ ಇನ್ವಾಲ್ವ್ ಆಗುತ್ತೆ ಅಂತ ಬ್ರಿಟಿಷ್ ಅವರು ಹೇಳ್ತಾರೆ. ಸೊ ಅದು ಇಂಡಿಯನ್ಸ್ಗೆ ಇಷ್ಟ ಆಗಿರಲ್ಲ. ವರ್ಲ್ಡ್ ವಾರ್ 2 ಅಲ್ಲಿ ಇಂಡಿಯಾನ ರೀಸನ್ನೇ ಇಲ್ದಲೆ ಇನ್ವಾಲ್ವ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಮಿನಿಸ್ಟ್ರೀಸ್ ರೆಸಿಗ್ನೇಷನ್ ಕೊಡ್ತಾರೆ. ಓಕೆನಾ? 1939 ಆಗಸ್ಟ್ ಆಫರ್ ಅನ್ನು ಯಾರು ಪ್ರಸ್ತಾಪಿಸಿದರು? ಸ್ಟ್ಯಾನ್ಲಿ ಬಾಲ್ಡ್ವಿನ್, ವಿನ್ಸ್ಟನ್ ಚರ್ಚಿಲ್, ಲಾರ್ಡ್ ಲಿನ್ಲಿತ್ಗೋ, ಕ್ಲೆಮೆಂಟ್ ಅಟಲಿ. ಆನ್ಸರ್ ಈಸ್
ಲಾರ್ಡ್ ಲಿನ್ಲಿತ್ ಗೋ. ಸ್ಟ್ಯಾನ್ಲಿ ಬಾಲ್ಡ್ವಿನ್ ಬಂದ್ಬಿಟ್ಟು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಓಕೆ. ದೆನ್ ವಿನ್ಸ್ಟನ್ ಚರ್ಚಿಲ್ ಬಂದ್ಬಿಟ್ಟು 1940ರಲ್ಲಿ ಪ್ರಧಾನಿಯಾಗಿದ್ರು. ಓಕೆನಾ. ದೆನ್ ಕ್ಲೆಮೆಂಟ್ ಅಟ್ಲಿ ಈ ವಾಸ್ ಎ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್, ಲೇಟರ್ ಮುಂದೆ ಬರುವಂತದ್ದು. ಆಗಸ್ಟ್ ಆಫರ್ ಯುದ್ಧದ ನಂತರ ಏನ್ ಕೊಡುತ್ತೆ ನಮ್ಗೆ ಗೊತ್ತಿರ್ಬೇಕಲ್ಲ, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾರೆ. ಓಕೆನಾ. ಡೊಮಿನಿಯನ್ ಸ್ಟೇಟಸ್ ಆಗಸ್ಟ್ ಆಫರ್ ಮೂಲಕ. ಓಕೆನಾ. 1939 ಆಗಸ್ಟ್ ಆಫರ್ ನ ಪ್ರಮುಖ ಲಕ್ಷಣವೇನು? ಆಲ್ರೆಡಿ ಹೇಳಿದೀನಿ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ, ಡೊಮಿನಿಯನ್ ಸ್ಟೇಟಸ್ ಆಫ್ಟರ್ ವಾರ್, ಸಪರೇಟ್ ಸ್ಟೇಟ್ ಫಾರ್ ಮುಸ್ಲಿಂ, ಟ್ರಾನ್ಸ್ಫರ್ ಆಫ್ ಪವರ್ ಟು ಕಾಂಗ್ರೆಸ್. ಆನ್ಸರ್ ಈಸ್ ಡೊಮಿನಿಯನ್ ಸ್ಟೇಟಸ್. ಹೇಳ್ದೆ ಅಲ್ವಾ, ಬಿ ಇಸ್ ದ ಆನ್ಸರ್. ಓಕೆ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜ್ಯ ಆಗಸ್ಟ್ ಆಫರ್ ಅಲ್ಲಿ ಇರಲಿಲ್ಲ, ಸಂಪೂರ್ಣ ಸ್ವತಂತ್ರನೂ ಇರಲಿಲ್ಲ. ಅಂಡ್ ಡೊಮಿನಿಯನ್ ಸ್ಟೇಟಸ್ ಕಾನ್ಸೆಪ್ಟ್ ಕಾಂಗ್ರೆಸ್ಗೆ ಇಷ್ಟ ಆಗ್ಲಿಲ್ಲ, ತೃಪ್ತಿಕರವಾಗಿರ್ಲಿಲ್ಲ. ಸೊ ಅದನ್ನ ರಿಜೆಕ್ಟ್ ಮಾಡ್ತಾರೆ, ನೆನ್ಪಿರ್ಲಿ, ರಿಜೆಕ್ಟ್ ಮಾಡ್ತಾರೆ. ಓಕೆ, ರಿಜೆಕ್ಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್. 1940 ವೈಯಕ್ತಿಕ ಸತ್ಯಾಗ್ರಹವು ಯಾವುದರ ವಿರುದ್ಧ ನಡೆಸಲಾಯಿತು? ಬ್ರಿಟಿಷ್ ವಸಾಹತು ನೀತಿ, ಯುದ್ಧದಲ್ಲಿ ಭಾರತದ ಭಾಗವಹಿಸುವಿಕೆ, ಸರ್ಕಾರದ ದಮನಕಾರಿ ನೀತಿಗಳು, ಮುಸ್ಲಿಂ ಲೀಗ್ನ ಬೇಡಿಕೆಗಳು. ಆನ್ಸರ್ ಈಸ್ ಯುದ್ಧದಲ್ಲಿ ಭಾರತದ ಭಾಗವಹಿಸುವಿಕೆ. ಓಕೆ. ಹೇಳ್ದಲ್ವಾ, ಏನ್ ಮಾಡ್ತಾರೆ ಬ್ರಿಟಿಷ್ ಅವರು ಇಂಡಿಯಾದ ಒಪಿನಿಯನ್ನೇ ತಗೊಳ್ದಲೆ ಡೈರೆಕ್ಟ್ ಆಗಿ World War II ಇನ್ವಾಲ್ವ್ ಮಾಡ್ತಾರೆ. ಸೊ ಅದು ಇಷ್ಟ ಆಗಲ್ಲ ತುಂಬಾ ಜನಕ್ಕೆ. ಅವಾಗ ಏನು ಇಂಡಿವಿಜುವಲ್ ಸತ್ಯಾಗ್ರಹ ಶುರು ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. 1940 ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಲು ಗಾಂಧೀಜಿ ಯಾರನ್ನು ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆ ಮಾಡಿದರು? ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಆಚಾರ್ಯ ವಿನೋಬಾ ಭಾವೆ, ರಾಜೇಂದ್ರ ಪ್ರಸಾದ್. ಆನ್ಸರ್ ಈಸ್ ಆಚಾರ್ಯ ವಿನೋಬಾ ಭಾವೆ. ಓಕೆ. ಓಕೆ, ಫಸ್ಟ್ ಒನ್ ಇವರು. ಓಕೆನಾ. ಗಾಂಧೀಜಿ ಚೂಸ್ ಮಾಡೋದು ಆಚಾರ್ಯ ವಿನೋಬಾ ಭಾವೆ. ಅಂಡ್ ಜವಾಹರ್ಲಾಲ್ ನೆಹರು ಬಂದ್ಬಿಟ್ಟು ಸೆಕೆಂಡ್ನೇವರು. ಓಕೆ, ಎರಡನೇವರು ಇವರು. ದೆನ್ ರಾಜೇಂದ್ರ ಪ್ರಸಾದ್ ಬಂದ್ಬಿಟ್ಟು ಸತ್ಯಾಗ್ರಹಿ ಆಗಿರ್ಲಿಲ್ಲ, ಸರ್ದಾರ್ ಪಟೇಲ್ ಕೂಡ ಆಗಿರ್ಲಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್. ಕ್ರಿಪ್ಸ್ ಮಿಷನ್ ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದಿತ್ತು? 1940, 1941, 1942, 1943. ಆನ್ಸರ್ ಈಸ್ 1942. 1940ಯಲ್ಲಿ ಇಂಡಿವಿಜುವಲ್ ಏನಾಗುತ್ತೆ, ಇಂಡಿವಿಜುವಲ್ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಓಕೆ, ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಂಡ್ ಯಾರು ಕ್ರಿಪ್ಸ್ ಮಿಷನ್ ಯಾರ ನೇತೃತ್ವದಲ್ಲಿ ಬಂದಿದ್ದು? ಸರ್ ಸ್ಟಫೋರ್ಡ್ ಕ್ರಿಪ್ಸ್. ಓಕೆ. ನೆಕ್ಸ್ಟ್, ಕ್ರಿಪ್ಸ್ ಮಿಷನ್ ಅನ್ನು ಭಾರತಕ್ಕೆ ಕಳುಹಿಸಲು ಪ್ರಮುಖ ಕಾರಣವೇನು? ಭಾರತೀಯರ ಬೆಂಬಲವನ್ನು ಪಡೆಯಲು, ಸ್ವತಂತ್ರವನ್ನು ನೀಡಲು, ಮುಸ್ಲಿಂ ಲೀಗ್ ಬೇಡಿಕೆಗಳನ್ನು ಈಡೇರಿಸಲು, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಸಂಧಾಯವನ್ನು ಮಾಡಿಸಲು. ಆನ್ಸರ್ ಈಸ್ ಭಾರತೀಯರ ಬೆಂಬಲವನ್ನ ಪಡೆಯೋದಕ್ಕೆ. ಅದ್ರ ಜೊತೆಗೆ ವಾರ್ ನಡೀತಿತ್ತಲ್ವಾ, World War II. ಈ World War II ಇಂಡಿಯಾ ಸಪೋರ್ಟ್ ಬೇಕು ಅಂತಾನೆ ಕ್ರಿಪ್ಸ್ ಮಿಷನ್ ನ ಕಳಿಸೋದು. ಓಕೆನಾ. ನೆಕ್ಸ್ಟ್ ಕ್ವಶನ್. ವಾಟ್ ವಾಸ್ ದ ಮೇಜರ್ ಪ್ರಪೋಸಲ್ ಆಫ್ ದ ಕ್ರಿಪ್ಸ್ ಮಿಷನ್? ಕ್ರಿಪ್ಸ್ ಮಿಷನ್ ಪ್ರಸ್ತಾಪಿಸಿದ ಪ್ರಮುಖ ಅಂಶವೇನು? ಭಾರತಕ್ಕೆ ತಕ್ಷಣದ ಸ್ವಾತಂತ್ರ್ಯ, ಯುದ್ಧದ ನಂತರ ಡೊಮಿನಿಯನ್ ಸ್ಟೇಟಸ್, ಮುಸ್ಲಿಮರಿಗೆ ಪ್ರತ್ಯೇಕ ರಾಜ್ಯ, ಕಾಂಗ್ರೆಸ್ಗೆ ಸಂಪೂರ್ಣ ಅಧಿಕಾರ. ಆನ್ಸರ್ ಈಸ್ ಯುದ್ಧದ ನಂತರ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ಇದು ಕಾಂಗ್ರೆಸ್ಗೆ ತೃಪ್ತಿಕರವಾಗಿರ್ಲಿಲ್ಲ, ನೆನಪಿರ್ಲಿ. ದೆನ್ ಕ್ವಿಟ್ ಇಂಡಿಯಾ ಚಳವಳಿಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1931, 1941, 1942, 1943, 1944. ಆನ್ಸರ್ ಈಸ್ 1942. ಓಕೆ, ಆಗಸ್ಟ್ 8 ಆಗಸ್ಟ್ ಶುರು ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಲು ಗಾಂಧೀಜಿ ನೀಡಿದ ಪ್ರಸಿದ್ಧ ಘೋಷಣೆ ಯಾವುದು? ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ಕರೋ ಅಥವಾ ಮರೋ, ಇನ್ಕಿಲಾಬ್ ಜಿಂದಾಬಾದ್, ಸೈಮನ್ ಕಮಿಷನ್, ವಾಪಸ್ ಜಾವ್. ಓಕೆ, ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಕರೆದವ್ರು ಯಾರು? ಬಾಲಗಂಗಾಧರ್ ತಿಲಕ್ ಅಲ್ವಾ? ದೆನ್ ಆನ್ಸರ್ ಈಸ್ 2 ಕರೆಕ್ಟ್, ಡೂ ಆರ್ ಡೈ. ಓಕೆನಾ. ದೆನ್ ಇನ್ಕಿಲಾಬ್ ಜಿಂದಾಬ್ ಕೊಟ್ಟಿದ್ದು ಭಗತ್ ಸಿಂಗ್,
ಸೈಮನ್ ಕಮಿಷನ್ ಯಾವಾಗ ವಾಪಸ್ ಜಾವು ಅಂತ ಯಾವಾಗ ಬಂದಿದ್ದು, ಸೈಮನ್ ಕಮಿಷನ್ ವಿರುದ್ಧ ಘೋಷಣೆ ಇದು. ಎಲ್ಲ ಕಂಪ್ಲೀಟ್ ವೈಟ್ಸ್ ಇರ್ತಾರಲ್ವಾ ಅದ್ರಲ್ಲಿ ಮೆಂಬರ್ಸ್ಗಳು, ಸೊ ಯಾರು ಇಂಡಿಯನ್ಸ್ ಇಲ್ದಿರುವಾಗ ಅದ್ರ ಮೇಲೆ ಕೋಪ ಬಂದು ಅದಕ್ಕೆ ಹೇಳುವಂತ ಸ್ಲೋಗನ್ ಇದು. ಓಕೆ, ಅಂಡ್ ಗಾಂಧೀಜಿ ಗೇವ್ ದಿ ಸ್ಲೋಗನ್ ಅಟ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್, ಮುಂಬೈ ಆನ್ August 8, 1942. ಓಕೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರವು ಕಾಂಗ್ರೆಸ್ ನಾಯಕರನ್ನು ಎಲ್ಲಿ ಬಂಧಿಸಿತು? ರೆಡ್ ಫೋರ್ಟ್ ಡೆಲ್ಲಿ, ಅಹಮದಾಬಾದ್ ಫೋರ್ಟ್, ಸೆಲ್ಯುಲಾರ್ ಜೈಲ್, ಮುಂಬೈ ಜೈಲ್. ಆನ್ಸರ್ ಈಸ್ ಅಹಮದಾಬಾದ್ ಫೋರ್ಟ್. ಓಕೆ, ಅಹಮದಾಬಾದ್ ಫೋರ್ಟ್ ಅಲ್ಲಿ ಅವ್ರನ್ನ ಬಂಧಿಸಲಾಗುತ್ತೆ. ನೆಕ್ಸ್ಟ್ ಹೋಗೋಣ. ದೆನ್ ಸೆಲ್ಯುಲಾರ್ ಜೈಲ್ ಎಲ್ಲಿದೆ? ಅಂಡಮಾನ್ ಅಲ್ಲಿದೆ, ನೆನಪಿರ್ಲಿ. ಎಲ್ಲಿದೆ? ಅಂಡಮಾನ್. ಓಕೆ, ದೆನ್ ಮುಂಬೈ ಜೈಲ್. ಓಕೆ, ಅದು ಬೇಡ. ಓಕೆ, 1935 ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಯಾವಾಗ ಜಾರಿಗೆ ತರಲು ನಿಗದಿಪಡಿಸಿತು? 1 ಜನವರಿ 1936, 1 ಏಪ್ರಿಲ್ 1937, 1 ಜುಲೈ 1937, 1 ಜನವರಿ 1938. ಆನ್ಸರ್ ಈಸ್ ಬಿ, 1937 ಏಪ್ರಿಲ್ 1. ಓಕೆ, ಈ ಟೈಮಲ್ಲಿ 1935 ಕಾಯ್ದೆಯ ಅಡಿಯಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನ ಏಪ್ರಿಲ್ 1, 1937 ಜಾರಿಗೆ ಬರಲು ನಿಗದಿಪಡಿಸಲಾಯಿತು. ಓಕೆ, ನೆಕ್ಸ್ಟ್ ಕ್ವಶನ್. 1937 ಚುನಾವಣೆಗಳ ನಂತರ ಕಾಂಗ್ರೆಸ್ ಯಾವ ಪ್ರಾಂತ್ಯದಲ್ಲಿ ಮಂತ್ರಿ ಮಂಡಳವನ್ನು ರಚಿಸಲಿಲ್ಲ? ಮದ್ರಾಸ್, ಬಾಂಬೆ, ಬೆಂಗಾಲ್ ಅಂಡ್ ಯುನೈಟೆಡ್ ಪ್ರಾವಿನ್ಸ್. ಆನ್ಸರ್ ಈಸ್ ಬೆಂಗಾಲ್. ಓಕೆ, ಯಾವ ಪ್ರಾಂತ್ಯದಲ್ಲಿ ಮಂತ್ರಿ ಮಂಡಲ ರಚಿಸಲಿಲ್ಲ? ಬಂಗಾಲದಲ್ಲಿ. ಓಕೆ, ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಮತ್ತು ಕೃಷಕ್ ಪ್ರಜಾಪಕ್ಷದ ಮೈತ್ರಿ ಸರ್ಕಾರ ರಚಿಸಿತು. ಅದ್ ನೆನಪಿರ್ಲಿ. ಹೌದು, ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಮತ್ತು ಕೃಷಕ್ ಪ್ರಜಾಪಕ್ಷದ ಮೈತ್ರಿ ಜೊತೆಗೆ ಅಲ್ಲಿ ಗವರ್ಮೆಂಟ್ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. 1939 ಕಾಂಗ್ರೆಸ್ ಮಂತ್ರಿ ಮಂಡಲಗಳು ರಾಜೀನಾಮೆ ನೀಡಿದ ನಂತರ ಯಾವ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಮುಂದುವರೆದವು? ಎಲ್ಲಾ ಪ್ರಾಂತ್ಯಗಳಲ್ಲಿ, ಯಾವುದೇ ಪ್ರಾಂತ್ಯದಲ್ಲಿ ಇಲ್ಲ, ಮದ್ರಾಸ್ ಮತ್ತು ಬಾಂಬೆಯಲ್ಲಿ, ಸಂಯುಕ್ತ ಪ್ರಾಂತ್ಯದಲ್ಲಿ ಮಾತ್ರ. ಆನ್ಸರ್ ಈಸ್ ಯಾವುದೇ ಪ್ರಾಂತ್ಯದಲ್ಲಿ ಇಲ್ಲ. ಓಕೆ, 1939 ಕಾಂಗ್ರೆಸ್ ಮಂತ್ರಿ ಮಂಡಲಗಳು ರಾಜೀನಾಮೆ ನೀಡಿದ ನಂತರ ಯಾವುದೇ ಪ್ರಾಂತ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದಿಲ್ಲ. ನೆನಪಿರ್ಲಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್. ಆಗಸ್ಟ್ 1939 ಯಾವ ಷರತ್ತನ್ನು ವಿಧಿಸಲಾಯಿತು? ಕಾಂಗ್ರೆಸ್ ಯುದ್ಧವನ್ನು ಬೆಂಬಲಿಸಬೇಕು, ಮುಸ್ಲಿಂ ಲೀಗ್ ಕಾಂಗ್ರೆಸ್ಗೆ ಸೇರಬೇಕು, ಭಾರತೀಯ ರಾಜರು ಕಾಂಗ್ರೆಸ್ಗೆ ಸೇರಬೇಕು, ಯಾವುದೇ ಷರತ್ತು ಇರಲಿಲ್ಲ. ಆನ್ಸರ್ ಈಸ್ ಕಾಂಗ್ರೆಸ್ ಯುದ್ಧವನ್ನು ಬೆಂಬಲಿಸಬೇಕು. ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 1939 ಆಗಸ್ಟ್ 1 ಕಾಂಗ್ರೆಸ್ ಯುದ್ಧವನ್ನು ಬೆಂಬಲಿಸಬೇಕು ಅಂತ ಒಂದು ಷರತ್ತು, ಆಯ್ತಾ, ಒಂದು ಕಂಡೀಷನ್ ಹಾಕ್ತಾರೆ. ನೆಕ್ಸ್ಟ್ ಒನ್. ವೈಯಕ್ತಿಕ ಸತ್ಯಾಗ್ರಹದ ಸಮಯದಲ್ಲಿ ಗಾಂಧೀಜಿ ಏಕೆ ಭಾಗವಹಿಸಲಿಲ್ಲ? ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು, ಅವರು ಸತ್ಯಾಗ್ರಹವನ್ನು ವಿರೋಧಿಸಿದರು, ಅವರು ಸತ್ಯಾಗ್ರಹವನ್ನು ಮುನ್ನಡೆಸಲು ಬಯಸಿದರು, ಆದರೆ ಬ್ರಿಟಿಷರು ಅವನನ್ನು ಬಂಧಿಸಿದರು, ಅವರು ಸತ್ಯಾಗ್ರಹಿಗಳನ್ನು ಮಾತ್ರ ಪ್ರೇರೇಪಿಸಿದರು ಮತ್ತು ಸತ್ಯಾಗ್ರಹಿಗಳ ಪಾತ್ರವನ್ನು ಮಾತ್ರ ವಹಿಸಿದರು. ಆನ್ಸರ್ ಈಸ್ ಡಿ. ಓಕೆ, ಆಕ್ಚುಲಿ ಗಾಂಧೀಜಿಯವರ ಮಾರ್ಗದರ್ಶನದಲ್ಲೇ ಈ ಸತ್ಯಾಗ್ರಹ ನಡೆದಿದ್ದು. ಓಕೆ, ನೆಕ್ಸ್ಟ್. 1942 ಕ್ರಿಪ್ಸ್ ಮಿಷನ್ ಅನ್ನು ಕಾಂಗ್ರೆಸ್ ಏಕೆ ತಿರಸ್ಕರಿಸಿತು? ಇದು ಸಂಪೂರ್ಣ ಸ್ವತಂತ್ರವನ್ನು ನೀಡಲಿಲ್ಲ, ಇದು ಭಾರತದ ವಿಭಜನೆಗೆ ಅವಕಾಶ ನೀಡಿತು, ಇದು ಕಾಂಗ್ರೆಸ್ಗೆ ಅಧಿಕಾರವನ್ನು ನೀಡಲಿಲ್ಲ, ಇವೆಲ್ಲವೂ. ಆನ್ಸರ್ ಈಸ್ ಎಲ್ಲವೂ. ಓಕೆ, ಕ್ರಿಪ್ಸ್ ಮಿಷನ್ ಅನ್ನ ಗಾಂಧೀಜಿ ಏನಂತ ಕರೀತಾರೆ? ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಓಕೆ, ನೆನಪಿರ್ಲಿ, ಪೋಸ್ಟ್ ಡೇಟೆಡ್ ಚೆಕ್. ಓಕೆ, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಯಾವುದನ್ನ? ಕ್ರಿಪ್ಸ್ ಮಿಷನ್ ಅನ್ನು. ನೆನಪಿರ್ಲಿ, ಅದೊಂದು ಪಾಯಿಂಟ್. ನೆಕ್ಸ್ಟ್. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಕಾಂಗ್ರೆಸ್ ನಾಯಕರನ್ನು ಬಂಧಿಸಿದ ನಂತರ ಚಳುವಳಿಯನ್ನು ಯಾರು ಮುನ್ನಡೆಸಿದರು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸ್ಥಳೀಯ ನಾಯಕರು ಮತ್ತು ಅಜ್ಞಾತ ಕಾರ್ಯಕರ್ತರು, ಸುಭಾಷ್ ಚಂದ್ರ ಬೋಸ್. ಆನ್ಸರ್ ಈಸ್ ಸ್ಥಳೀಯ ನಾಯಕರು ಮತ್ತು ಅಜ್ಞಾತ ಕಾರ್ಯಕರ್ತರು. ಓಕೆನಾ? ಸೊ ಚಳುವಳಿ ತನ್ನ ನಾಯಕತ್ವವನ್ನ ಕಳೆದುಕೊಂಡ್ರೂ ಸಹ ಜನಪ್ರಿಯ ಪ್ರತಿಭಟನೆಯಿಂದ ಮುಂದುವರಿಯಿತು. ಓಕೆ, ನೆಕ್ಸ್ಟ್.
1937ರ ಚಳವಳಿಗಳಲ್ಲಿ ಕಾಂಗ್ರೆಸ್ನ ಅನಿರೀಕ್ಷಿತ ಯಶಸ್ಸು ಯಾವ ಪರಿಣಾಮವನ್ನು ಬೀರಿತು? ಇದು ಬ್ರಿಟಿಷ್ ಸರ್ಕಾರವನ್ನು ಸಂತೋಷಪಡಿಸಿತು. ಇದು ಕಾಂಗ್ರೆಸ್ ಮಿಲಿಟರಿ ಸಾಮರ್ಥ್ಯವನ್ನು ತೋರಿಸಿತು. ಇದು ಕಾಂಗ್ರೆಸ್ನ ಜನಪ್ರಿಯತೆಯನ್ನು ಪ್ರತಿಬಿಂಬಿಸಿತು. ಇದು ಮುಸ್ಲಿಂ ಲೀಗ್ಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡಿತು. ಆನ್ಸರ್ ಈಸ್, ಇದು ಕಾಂಗ್ರೆಸ್ ಜನಪ್ರಿಯತೆಯನ್ನ ಪ್ರತಿಬಿಂಬಿಸಿತು. ಓಕೆ. 1939ರಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳ ರಾಜೀನಾಮೆಯು ಯಾವ ಐತಿಹಾಸಿಕ ಹಂತವನ್ನು ಸೂಚಿಸಿತು? ಕಾಂಗ್ರೆಸ್ನ ಸಂವಿಧಾನಿಕ ವಿಧಾನ ಅಂತ್ಯ, ಕಾಂಗ್ರೆಸ್ನ ಸಶಸ್ತ್ರ ಹೋರಾಟದ ಆರಂಭ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಮೈತ್ರಿಯ ಆರಂಭ, ಅಂಡ್ ಕಾಂಗ್ರೆಸ್ನ ಅಹಿಂಸಾತ್ಮಕ ಹೋರಾಟದ ಅಂತ್ಯ. ಆನ್ಸರ್ ಈಸ್, ಕಾಂಗ್ರೆಸ್ನ ಸಂವಿಧಾನಕ ವಿಧಾನದ ಅಂತ್ಯ. ಎಂಡ್ ಆಫ್ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್. ಓಕೆ. ಈ ಚಳುವಳಿಗೆ ಹೊಸ ಹಂತಕ್ಕೆ ಕಾರಣವಾಯಿತು, ಒಂದು ಹೊಸ ಫೇಸ್ ಶುರುವಾಯಿತು. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳುವಳಿಯು ಬ್ರಿಟಿಷ್ ಆಡಳಿತದ ಮೇಲೆ ಯಾವ ಪರಿಣಾಮ ಬೀರಿತು? ಇದು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸಿತು. ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅಂತ್ಯಕ್ಕೆ ಕಾರಣವಾಯಿತು. ಇದು ಬ್ರಿಟಿಷರನ್ನು ಭಾರತವನ್ನು ತೊರೆಯಲು ಒತ್ತಾಯಿಸಿತು. ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತವು ದುರ್ಬಲವಾಗಿದೆ ಎಂದು ತೋರಿಸಿತು. ಆನ್ಸರ್ ಈಸ್ ಡಿ. ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತವು ದುರ್ಬಲವಾಗಿದೆ ಎಂದು ತೋರಿಸಿತು. ಚಳುವಳಿಯು ಬ್ರಿಟಿಷರನ್ನ ಅಂತಿಮವಾಗಿ ಭಾರತದಿಂದ ಹೊರಗಾಕೋದಕ್ಕೆ ಒತ್ತಾಯಿಸುತ್ತೆ. ಸೊ ನೆನಪಿರ್ಲಿ. ನೆಕ್ಸ್ಟ್, 1940ರ ವೈಯಕ್ತಿಕ ಸತ್ಯಾಗ್ರಹದ ಸಮಯದಲ್ಲಿ ಎಷ್ಟು ಮಂದಿ ಸತ್ಯಾಗ್ರಹಿಗಳು ಪಾಲ್ಗೊಂಡಿದ್ದರು? 100, 500, 1000, 2000. ಆನ್ಸರ್ ಈಸ್ 1000. ಓಕೆ. ಇಂಡಿವಿಜುವಲ್ ಸತ್ಯಾಗ್ರಹಗಳು ಇವು, ನೆನಪಿರ್ಲಿ. ಏನಕ್ಕೆ ಹೋಗಿದ್ದವರು ಸತ್ಯಾಗ್ರಹಿಗಳು? ಬ್ರಿಟಿಷ್ ವಿರುದ್ಧದ ಆಡಳಿತನ ವಿರೋಧವಾಗಿ ಪ್ರತಿಭಟನೆ ವ್ಯಕ್ತಪಡಿಸೋದಕ್ಕೆ. ಓಕೆ. ನೆಕ್ಸ್ಟ್, 1935ರ ಕಾಯ್ದೆಯು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರಗಳನ್ನು ನೀಡಿತು. ಇದು ಯಾವ ಪರಿಣಾಮವನ್ನು ಬೀರಿತು? ಇದು ಹಿಂದೂ ಮುಸ್ಲಿಂ ಏಕತೆಯನ್ನು ಬಲಪಡಿಸಿತು. ಇದು ಮುಸ್ಲಿಮರನ್ನು ಒಂದು ರಾಜಕೀಯ ಸಮುದಾಯವಾಗಿ ವಿಂಗಡಿಸಿತು. ಇದು ಮುಸ್ಲಿಮರನ್ನು ಹಿಂದೂಗಳೊಂದಿಗೆ ಸೇರಿತು. ಇದು ಮುಸ್ಲಿಮರ ಪ್ರತ್ಯೇಕತೆಯನ್ನು ಕಡಿಮೆ ಮಾಡಿತು. ಆನ್ಸರ್ ಈಸ್, ಇದು ಮುಸ್ಲಿಮರ ಒಂದು ರಾಜಕೀಯ ಸಮುದಾಯವನ್ನು ವಿಂಗಡಿಸಿತು. ಓಕೆ. 1937ರ ಚಳುವಳಿಗಳಲ್ಲಿ ಕಾಂಗ್ರೆಸ್ ಯಾವ ಶಾಸನ ಸಭೆಯನ್ನು ಗೆದ್ದಿತು? ಕೇಂದ್ರ ಶಾಸಕಾಂಗ, ಪ್ರಾಂತೀಯ ಶಾಸನ ಸಭೆಗಳು, ಸ್ಥಳೀಯ ಸಂಸ್ಥೆಗಳು, ವಿಧಾನ ಪರಿಷತ್ತುಗಳು. ಆನ್ಸರ್ ಈಸ್ ಪ್ರಾಂತೀಯ ಶಾಸನ ಸಭೆಗಳು. ಓಕೆ. ಕಾಂಗ್ರೆಸ್ 7 ಪ್ರಾಂತ್ಯಗಳಲ್ಲಿ ಬಹುಮತ ಗಳಿಸುತ್ತೆ. ನಾನು 7 ಯಾವ್ಯಾವ ಪ್ರಾಂತ್ಯಗಳು ಅಂತ ಹೇಳಿದೀನಿ, ನೆನಪಲ್ಲಿ ಇರ್ಲಿ. ಓಕೆನಾ. 1939ರ ಆಗಸ್ಟ್ 10ರಲ್ಲಿ ಭಾರತೀಯ ರಾಜರು ಯಾವ ಸ್ಥಾನದಲ್ಲಿರಬೇಕೆಂದು ಪ್ರಸ್ತಾಪಿಸಲಾಯಿತು? ಅವರು ಸ್ವತಂತ್ರವಾಗಿರಬೇಕು, ಅವರು ಭಾರತದ ಒಕ್ಕೂಟದಲ್ಲಿ ಸೇರಬೇಕು, ಅವರು ಬ್ರಿಟಿಷರಿಗೆ ವಿಧೇಯರಾಗಿರಬೇಕು, ಅವರನ್ನು ರದ್ದುಗೊಳಿಸಬೇಕು. ಭಾರತೀಯರ ಆನ್ಸರು, ಅವರು ಭಾರತದ ಒಕ್ಕೂಟದಲ್ಲಿ ಸೇರಬೇಕು. ಓಕೆ. ನೆಕ್ಸ್ಟ್, 1942ರ ಕ್ರಿಪ್ಸ್ ಮಿಷನ್ ಅನ್ನು ಯಾವುದಕ್ಕೆ ಕಳಿಸಲಾಯಿತು? ಆಲ್ರೆಡಿ ಓದಿದ್ವಿ. ಇದು ಭಾರತೀಯರ ಬೆಂಬಲ ಪಡೆಯಲು. 2ನೇ ಸಲ ಬಂದಿದ್ದು ಕ್ವಶನ್, ಸ್ವಲ್ಪ ಬೇರೆ ತರ ಬಂದಿತ್ತು ಅಷ್ಟೇ. ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿ ನೀಡಿದ ಸಂದೇಶವೇನು? ಆಲ್ರೆಡಿ ಓದಿದ್ವಿ. ಕರೋ ಆರ್ ಮರೋ, ಡೂ ಆರ್ ಡೈ. 1935ರ ಕಾಯ್ದೆಯ ಕೇಂದ್ರದಲ್ಲಿ ಯಾವ ರೀತಿಯ ಸರ್ಕಾರವನ್ನು ಸ್ಥಾಪಿಸಿತು? ಸಂಪೂರ್ಣ ಪ್ರಜಾಪ್ರಭುತ್ವ, ಸಂಯುಕ್ತ ಸರ್ಕಾರ, ಏಕೀಕೃತ ಸರ್ಕಾರ, ಸಂಸದೀಯ ಸರ್ಕಾರ. ಆನ್ಸರ್ ಈಸ್ ಸಂಯುಕ್ತ ಫೆಡರಲ್ ಗವರ್ನಮೆಂಟ್. ಸಂಯುಕ್ತ ಸರ್ಕಾರವು ಪ್ರಾಂತ್ಯಗಳು ಮತ್ತು ರಾಜ್ಯಗಳನ್ನು ಒಳಗೊಂಡಿತ್ತು. ಓಕೆ, ನೆನಪಿರಲಿ. ನೆಕ್ಸ್ಟ್, 1937ರ ಚುನಾವಣೆಗಳ ನಂತರ ಕಾಂಗ್ರೆಸ್ ಮಂತ್ರಿಮಂಡಲಗಳು ರಚನೆಯಾದ ನಂತರ ಕಾಂಗ್ರೆಸ್ ನಾಯಕರು ಯಾವ ಸಮಸ್ಯೆಯನ್ನು ಎದುರಿಸಿದರು? ಆರ್ಥಿಕ ಕುಸಿತ, ಪಕ್ಷದೊಳಗಿನ ಅಶಿಸ್ತು ಮತ್ತು ಅತಿರೇಕದ ಭಾಷಣಗಳು, ಬ್ರಿಟಿಷ್ ಸೈನ್ಯದ ಆಕ್ರಮಣ, ಮುಸ್ಲಿಂ ಲೀಗ್ ಬಲವಾದ ವಿರೋಧ. ಪಕ್ಷದೊಳಗಿನ ಅಶಿಸ್ತು ಮತ್ತು ಅತಿರೇಕದ ಭಾಷಣಗಳು. ನೆಕ್ಸ್ಟ್ ಕ್ವಶನ್, 1940ರ ವೈಯಕ್ತಿಕ ಸತ್ಯಾಗ್ರಹದ ಸಮಯದಲ್ಲಿ ಗಾಂಧೀಜಿಯವರ ಪಾತ್ರವೇನು? ಅವರು ಮೊದಲ ಸತ್ಯಾಗ್ರಹಿಯಾಗಿದ್ದರು. ಅವರು ಸತ್ಯಾಗ್ರಹವನ್ನು ಮುನ್ನಡೆಸಿದರು. ಅವರು ಸತ್ಯಾಗ್ರಹಿಗಳನ್ನು ಪ್ರೇರೇಪಿಸಿದರು ಮತ್ತು ಮಾರ್ಗದರ್ಶನ ನೀಡಿದರು. ಅವರು ಸತ್ಯಾಗ್ರಹವನ್ನು ವಿರೋಧಿಸಿದರು. ಆನ್ಸರ್ ಈಸ್, ಅವರು ಸತ್ಯಾಗ್ರಹಿಗಳನ್ನು ಪ್ರೇರೇಪಿಸಿದರು
ಮತ್ತು ಮಾರ್ಗದರ್ಶನ ನೀಡಿದರು. ಅವರೇ ಅಲ್ವಾ, ಅವರೇ ಲೀಡ್ ಮಾಡಿದ್ದು, ಗಾಂಧೀಜಿ ಅವರೇ ಲೀಡ್ ಮಾಡಿದ್ದು ಅಂದ್ರೆ ಪ್ರೇರೇಪಿಸಿದ್ದು ಮತ್ತೆ ಮಾರ್ಗದರ್ಶನ ನೀಡಿದ್ದು ಯಾರು, ಎರಡು ಅವರೇ ಆಗಿರ್ತಾರೆ. ಕರೆಕ್ಟ್ ಅಲ್ವಾ? ಕ್ವಿಟ್ ಇಂಡಿಯಾ ಚಳುವಳಿಯು ಯಾವ ವರ್ಷದಲ್ಲಿ ವಿಫಲವಾಯಿತು? 1942, 43, 44, 45. ಆನ್ಸರ್ ಇಸ್ 44. ಫೇಲ್ ಆಯ್ತು ಅದು. ಓಕೆ. ಬ್ರಿಟಿಷ್ ಸರ್ಕಾರ ಚಳುವಳಿಯನ್ನು ಬಲವಂತವಾಗಿ ನಿಗ್ರಹಿಸಿತು. ಗೌರ್ಮೆಂಟ್ ಏನ್ ಮಾಡ್ತು? ವೈಲೆಂಟ್ ಆಗಿ ಸಪ್ರೆಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. 1937 ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದಾಗ ಅದು ಯಾವ ರೀತಿಯ ಆಡಳಿತವನ್ನು ಸ್ಥಾಪಿಸಿತು? ಸಂಪೂರ್ಣ ಪ್ರಜಾಪ್ರಭುತ್ವ, ಸಂಯುಕ್ತ ಸರ್ಕಾರ, ಏಕೀಕೃತ ಸರ್ಕಾರ, ಪ್ರಾಂತೀಯ ಸ್ವಸರ್ಕಾರ. ಆನ್ಸರ್ ಇಸ್ ಪ್ರಾವಿನ್ಷಿಯಲ್ ಸೆಲ್ಫ್ ಗವರ್ನಮೆಂಟ್. ಓಕೆ. 1935 ಆಕ್ಟ್ ಮೂಲಕ ಪ್ರಾವಿನ್ಷಿಯಲ್ ಸೆಲ್ಫ್ ಗವರ್ನಮೆಂಟ್ ಬರುತ್ತೆ. ಓಕೆ. ನೆಕ್ಸ್ಟ್. 1937 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಯಾವ ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ರಚಿಸಿತು? 5 ಪ್ರಾಂತ್ಯಗಳು, 7 ಪ್ರಾಂತ್ಯಗಳು, 8 and 11. ಆಲ್ರೆಡಿ ಓದಿದ್ವಲ್ವಾ? ಆನ್ಸರ್ ಈಸ್ ಏನು? 7 ಪ್ರಾಂತ್ಯಗಳು. ಓಕೆ. ನೆಕ್ಸ್ಟ್. ಯಾವ್ದು 7 ಅಂತ, 7 ಪ್ರಾವಿನ್ಸಸ್ ಗಳು ಯಾವ್ದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾಕಂದ್ರೆ ಅದು ಇಂಪಾರ್ಟೆಂಟ್. 1939 ಆಗಸ್ಟ್ ಆಫರ್ ಅನ್ನು ಕಾಂಗ್ರೆಸ್ ಏಕೆ ತಿರಸ್ಕರಿಸಿತು? ಇದು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಿಲ್ಲ, ಇದು ಭಾರತೀಯ ರಾಜರನ್ನು ಸೇರಿಸಲಿಲ್ಲ, ಇದು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ನೀಡಿತು, ಇವೆಲ್ಲವೂ. ಆನ್ಸರ್ ಈಸ್ ಇದು ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಿಲ್ಲ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಡ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಕಾಂಗ್ರೆಸ್ ಆಗಸ್ಟ್ ಆಫರ್ ನ ರಿಜೆಕ್ಟ್ ಮಾಡ್ತು. ಓಕೆ. ನೆಕ್ಸ್ಟ್ ಕ್ವಶನ್. 1940 ವೈಯಕ್ತಿಕ ಸತ್ಯಾಗ್ರಹದ ಸಮಯದಲ್ಲಿ ಎಷ್ಟು ಮಂದಿ ಸತ್ಯಾಗ್ರಹಿಗಳು ಭಾಗವಹಿಸಿದ್ದರು? 100, 500, 1000, 2000. ಆನ್ಸರ್ ಈಸ್ 1000. ಇದು ಆಲ್ರೆಡಿ ಓದಿದ್ದೆ. 1942 ಕ್ರಿಪ್ಸ್ ಮಿಷನ್ ಅನ್ನು ಕಾಂಗ್ರೆಸ್ ಏಕೆ ತಿರಸ್ಕರಿಸಿತು? ಇದು ಆಲ್ರೆಡಿ ಓದಿದ್ವಲ್ವಾ? ರಿಪೀಟೆಡ್ ಕ್ವಶನ್ ಇದುವೇ. ಆನ್ಸರ್ ಈಸ್ ಫಸ್ಟ್ ಇದು ಕರೆಕ್ಟ್. ಇದು ಸಂಪೂರ್ಣ ಸ್ವತಂತ್ರವನ್ನ ನೀಡಲಿಲ್ಲ, ಕರೆಕ್ಟ್. ಇದು ಭಾರತದ ವಿಭಜನೆಗೆ ಅವಕಾಶ ನೀಡಿತು, ಕರೆಕ್ಟ್. ಇದು ಕಾಂಗ್ರೆಸ್ ಅಧಿಕಾರವನ್ನು ನೀಡಲಿಲ್ಲ, ಕರೆಕ್ಟ್. ಸೊ ಎಲ್ಲಾನು ಕರೆಕ್ಟ್ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರವು ಕಾಂಗ್ರೆಸ್ ಅನ್ನು ಏಕೆ ನಿಷೇಧಿಸಿತು? ಇದು ಹಿಂಸಾತ್ಮಕ ಚಳುವಳಿಯನ್ನು ಪ್ರಾರಂಭಿಸಿತು, ಇದು ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಲು ಕರೆ ನೀಡಿತು, ಇದು ಮುಸ್ಲಿಂ ಲೀಗ್ ಬಗ್ಗೆ ಬೆಂಬಲವನ್ನು ತೋರಿಸಿತು, ಇದು ಯುದ್ಧವನ್ನು ವಿರೋಧಿಸಿತು. ಆನ್ಸರ್ ಈಸ್ ಇದು ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಲು ಕರೆ ನೀಡಿತು. ಬ್ರಿಟಿಷ್ ಸರ್ಕಾರವು ಕಾಂಗ್ರೆಸ್ ಅನ್ನು ಬೇಹುಗಾರಿಕೆ ಸಂಸ್ಥೆ ಅಂತ ಘೋಷಿಸಿತ್ತು, ಅಂದ್ರೆ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಬ್ರಿಟಿಷ್ ಅವರು ಅದನ್ನ ಹೇಳಿದ್ರು ಕಾಂಗ್ರೆಸ್. ಓಕೆ. 1935 ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಜಾರಿಗೆ ತಂದ ನಂತರ ಯಾವ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಸ್ಥಾಪಿತವಾದವು? 5, 7 ಆಲ್ರೆಡಿ ಓದಿದ್ವಿ, 7 ಪ್ರಾವಿನ್ಸಸ್. ಓಕೆ. 1939 ಆಗಸ್ಟ್ ಆಫರ್ ನಲ್ಲಿ ಯಾವ ಷರತ್ತನ್ನು ವಿಧಿಸಲಾಯಿತು? ಕಾಂಗ್ರೆಸ್ ಯುದ್ಧವನ್ನು ಬೆಂಬಲಿಸಬೇಕು, ಮುಸ್ಲಿಂ ಲೀಗ್ ಕಾಂಗ್ರೆಸ್ಗೆ ಸೇರಬೇಕು, ಭಾರತೀಯ ರಾಜರು ಕಾಂಗ್ರೆಸ್ಗೆ ಸೇರಬೇಕು, ಯಾವುದೇ ಷರತ್ತು ಇರಲಿಲ್ಲ. ಆನ್ಸರ್ ಈಸ್ ಕಾಂಗ್ರೆಸ್ ಯುದ್ಧವನ್ನು ಬೆಂಬಲಿಸಬೇಕು. ಓದಿದ್ವಲ್ವಾ ಅದುವೇ? 1940 ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಲು ಗಾಂಧೀಜಿ ಯಾರನ್ನು ಸತ್ಯಾಗ್ರಹಿಯಾಗಿ ಆಯ್ಕೆ ಮಾಡಿದರು? ಆನ್ಸರ್ ವೆರಿ ಸಿಂಪಲ್, ಆಲ್ರೆಡಿ ಓದಿದ್ವಿ ನಾವು. ಸೊ ಆಚಾರ್ಯ ವಿನೋಬಾ ಭಾವೆ. ಓಕೆ. ನೆಕ್ಸ್ಟ್. 1942 ಕ್ರಿಪ್ಸ್ ಮಿಷನ್ ಅನ್ನು ಕರ್ನಾಟಕ ಕಾಂಗ್ರೆಸ್ ಏಕೆ ತಿರಸ್ಕರಿಸಿತು? ಇದು ಆಲ್ರೆಡಿ ಓದಿದ್ದೆ, ಕ್ವಶನ್ ರಿಪೀಟೆಡ್ ಆಗಿ ಬಂದೈತೆ. ಆಲ್ ಆಫ್ ದಿ ಅಬೋ. ಓಕೆ. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಗಾಂಧೀಜಿ ಅವರ ಸದಸ್ಯವನ್ನು, ಇದು 3ನೇ ಸಲ ಬಂದೈತೆ, ಐ ಆಮ್ ಸಾರಿ ಫಾರ್ ದಟ್. ಓಕೆ. 49ನೇದು. 1935 ಕಾಯ್ದೆಯು ಕೇಂದ್ರದಲ್ಲಿ ಯಾವ ರೀತಿಯ ಸರ್ಕಾರವನ್ನು ಸ್ಥಾಪಿಸಿತು? ಇದು ರಿಪೀಟೆಡ್ ಕ್ವಶನ್ ಅಂಡ್ ಅಗೇನ್ ಐ ಆಮ್ ಸಾರಿ ಫಾರ್ ದಟ್. ನೆಕ್ಸ್ಟ್ ಸೆಷನ್ ಈಗ ಆಗಲ್ಲ ಅಂಡ್ ಐ ವಿಲ್ ಪ್ರಾಮಿಸ್ ಫಾರ್ ದಟ್. ಓಕೆ. ಆನ್ಸರ್ ಈಸ್ ಸಂಯುಕ್ತ ಸರ್ಕಾರ. ಓಕೆ. ಪ್ರಾಂತ್ಯಗಳು ಮತ್ತೆ ರಾಜ್ಯವನ್ನ ಒಳಗೊಂಡಿತ್ತು. ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ವೆರಿ ಈಸಿ ಕ್ವಶನ್, 1942. 7 ಪ್ರಾವಿನ್ಸ್ ಯಾವುದು ಅಂತ ನೀವು ಇವಾಗ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ 7 ಪ್ರಾವಿನ್ಸಸ್ ಗಳು ಯಾವುದು ಅಂತ, ಕಾಂಗ್ರೆಸ್ ಎಲ್ಲೆಲ್ಲಿ ಸರ್ಕಾರನ ರಚಿಸ್ತು ಆ 7 ಪ್ರಾವಿನ್ಸ್ಗಳು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಂಡ್ ಅಲ್ಲಿ ತನಕ ಲವ್ ಯು ಆಲ್. ಬಾಯ್.